ನಮಸ್ತೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಜನಕ್ಕೆ ಒಂದು ಡೌಟ್ ಇದೆ. ನನ್ನ ಸ್ಕಿನ್ ಇತ್ತೀಚೆಗೆ ತುಂಬಾ ಗ್ಲೋ ಬಂದಿದೆ. ಮೇಡಮ್ ನೀವು ಏನು ಯೂಸ್ ಮಾಡ್ತಾ ಇದ್ದೀರಾ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ, ಈಗ ನನ್ನ ಇನ್ಸ್ಟಾ ಫ್ಯಾಮಿಲಿ ಅಲ್ಲದೆ ಫೇಸ್ಬುಕ್ ಅಲ್ಲದೆ ನನ್ನ ಪರ್ಸ್ನಲಿ ಫ್ರೆಂಡ್ಸ್ಗಳೆಲ್ಲ ಕೇಳ್ತಿದ್ದಾರೆ, ಮೇಡಮ್ ನೀವು ಏನು ಯೂಸ್ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಗ್ಲೋ ಬರ್ತಿದೆ. ಆಮೇಲೆ ನಾನು ಬೆಳಗ್ಗೆ ಒಂದ್ಸಲಿ ಏನು ರೆಡಿ ಆಗ್ತೀನಿ, ಸಂಜೆವರೆಗೂ ಅಷ್ಟೇ ನನ್ನ ಮುಖ ಹೀಗೆ ಇರುತ್ತೆ, ಈ ಥರದ್ದು ಇದೇ ಥರ ಶೈನಿಂಗ್ ಇರುತ್ತೆ. ಸೊ ನಾನು ಯಾವುದೇ ಥರ ಮೇಕಪ್ ಪ್ರಾಡಕ್ಟ್ ನಾನು ಯೂಸ್ ಮಾಡಲ್ಲ. ಇಷ್ಟೊಂದೆಲ್ಲ ನನ್ನ ಸ್ಕಿನ್ ಗ್ಲೋ ಬರೋದಕ್ಕೆ ಒಂದು ಪ್ರಾಡಕ್ಟ್ ಇದೆ, ಸೊ ನಿಮಗೆ ತೋರಿಸ್ತೀನಿ. ನೇಮ್ ಬಂದು ಆಸ್ ಡಿವೈನ್ ಗ್ಲೋ ಅಂತ. ಆಕ್ಚುಲಿ ಇದು ಬಂದು ನೈಟ್ ಹಚ್ಕೊಳ್ಳೋದು ಅಂತಂದ್ರೆ ಒಂದ್ ಸ್ವಲ್ಪ ಕ್ವಾಂಟಿಟಿ ತಗೊಂಡ್ರು ಸಾಕು, ಮುಖ ಎಲ್ಲ ಹಚ್ಕೋಬಹುದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಸ್ಕಿನ್ ಇಷ್ಟು ಚೆನ್ನಾಗಿ ಆಗೋದಕ್ಕೆ ಕಾರಣ ಇದೇ ಪ್ರಾಡಕ್ಟು. ನೋಡಿ ಈ ತರ ಇರುತ್ತೆ. ಇದನ್ನ ತುಂಬಾ ಏನ್ ತಗೊಳೋದು ಬೇಡ, ಒಂದ್ ಸ್ವಲ್ಪ ತಗೊಂಡು ಜಸ್ಟ್ ಇಲ್ಲಿ ಇಷ್ಟೆಲ್ಲ ಡಿಪ್ ಮಾಡ್ಕೊಂಡು ನೀಟಾಗಿ ಮಸಾಜ್ ಮಾಡಿದ್ರೆ ಸಾಕು, ಸ್ಕಿನ್ ಈ ತರ ಗ್ಲೋ ಬರುತ್ತೆ. ಸೊ ನಾನು ಪ್ರತಿ ಸರಿ ಹೇಳ್ತೀನಿ, ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡಿದ್ರು ಕೂಡ ಆಗಲಿ, ಒಂದು ಸ್ಯಾರಿ ಬಗ್ಗೆ ಮಾತಾಡಲಿ, ಸೊ ಅದು ರೀಸನಬಲ್ ಪ್ರೈಸು ಮತ್ತೆ ಕ್ವಾಲಿಟಿ ಇರಬೇಕು, ಹಾಗಿದ್ರೆ ಮಾತ್ರನೇ ನಾನು ಒಂದು ವಿಡಿಯೋ ಮಾಡೋದು ಅಂತ. ಸೊ ಈ ಪ್ರಾಡಕ್ಟ್ ನಾನು ವಿಡಿಯೋ ಮಾಡೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ, ಫಸ್ಟ್ ನಾನು ಯೂಸ್ ಮಾಡಿದೆ, ನಾನು ಯೂಸ್ ಮಾಡಿದ್ಮೇಲೆ ರಿಸಲ್ಟ್ ಬಂದ ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ನನಗೆ ಇದನ್ನ ಈ ಪ್ರಾಡಕ್ಟ್ ಕಳಿಸ್ಕೊಟ್ಟಾಗ ಅವ್ರಿಗೆ ನಾನು ಸುಮಾರು ಒಂದು 10-20 ಕ್ವಶನ್ ಕೇಳಿದೆ, ಇದರಿಂದ ಏನಾದರೂ ಸ್ಕಿನ್ಗೆ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದೆ. ಅವ್ರು ಇಲ್ಲ ಅಂತ ಹೇಳಿದ್ರು. ಇದನ್ನ ಪರ್ಮನೆಂಟ್ ಆಗಿ ಯೂಸ್ ಮಾಡ್ಬೇಕಾ, ಈಗೇನೋ ನನ್ನ ಸ್ಕಿನ್ ಗ್ಲೋ ಬರುತ್ತೆ, ನಾವ್ ಯಾವಾಗ್ಲೂ ಇದನ್ನ ಯೂಸ್ ಮಾಡ್ಬೇಕಾ ಅಂತ ಕೇಳಿದೆ. ಅವ್ರ ಆತರ ಎಲ್ಲ ಏನಿಲ್ಲ ಮೇಡಮ್ ಅಂತ ಹೇಳಿದ್ರು. ಸೊ ನಿಮ್ಗೆ ಈ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಬೇಕು ಅಂತಂದ್ರೆ ನಾನು ಇವ್ರ ಐಡಿನ ಮೆನ್ಷನ್ ಮಾಡಿರ್ತೀನಿ, ಸೊ ಇವ್ರ ನಂಬರು ಕೂಡ ಪಿನ್ ಮಾಡಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ತಗೋಬೇಕು ಅನ್ನೋದಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಅವ್ರು ಕೊರಿಯರ್ ಮುಖಾಂತರ ಕಳಿಸ್ತಾರೆ, ಇಲ್ಲಾಂದ್ರೆ ಪೋಟರ್ ಮುಖಾಂತರ ಕಳಿಸ್ತಾರೆ. ಇಲ್ಲಾಂದ್ರೆ ನೀವು ಅಲ್ಲೇ ಹೋಗಿ ಕಲೆಕ್ಟ್ ಮಾಡ್ಕೋತೀವಿ ಅಂತಂದ್ರೆ ಅವ್ರು ಕಾಲ್ ಮಾಡಿದ್ರೆ ನಿಮ್ಗೆ ಅವರೆಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ಇದ್ರದ್ದು ಪ್ರೈಸು ಕೂಡ ಅವರೇ ಹೇಳ್ತಾರೆ. ಇದನ್ನ ಯಾವ ತರ ಯೂಸ್ ಮಾಡ್ಬೇಕು ಅಂತ ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ. ಅಂದ್ರೆ ಎಷ್ಟು ಕ್ವಾಂಟಿಟಿ ತಗೋಬೇಕು, ತಗೊಂಡು ಯಾವ ತರ ಮಸಾಜ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತೀನಿ. ಸೊ ನನ್ನನ್ನ ನಂಬಿ ನೀವು ಆರಾಮಾಗಿ ಪ್ರಾಡಕ್ಟ್ ತಗೋಬಹುದು. ಅಂದ್ರೆ ಸ್ಕಿನ್ ನಂತರ ಹಾಕ್ಬೇಕು ಅಂದ್ರೆ, ಆಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಸ್ಕಿನ್ ಚಿಕ್ಕ ವಯಸ್ಸಿಂದ ಹಾಳಾಗಿತ್ತು ಸ್ವಲ್ಪ. ನೋಡಿ ಈ ತರ ಎಲ್ಲ ಇದೆ, ಅಂದ್ರೆ ಇದೆಲ್ಲ ಪಿಂಪಲ್ಸ್ ಆಗಿರೋದು. ನಾನು ಈ ತರ ಎಲ್ಲ ಮಾಡ್ಕೊಂಡು ನನ್ನ ಸ್ಕಿನ್ ಈ ತರ ಹಾಳಾಗಿದ್ದು. ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನನಗೆ ಬೆಟರು, ಅಂದ್ರೆ 100% ರಿಸಲ್ಟ್ ಬಂದಿಲ್ಲ, ಅಟ್ಲೀಸ್ಟ್ ಒಂದು 70% ರಿಸಲ್ಟ್ ಬಂದಿದೆ. ಮತ್ತೆ ನೀವು ನೋಡ್ಬೋದು, ಈ ಹಣೆ ಮೇಲೆ, ಮೂಗ್ ಮೇಲೆ, ಕೆನ್ನೆ ಮೇಲೆ ಇಲ್ಲೆಲ್ಲ ಒಂಥರ ಶೈನಿಂಗ್ ಇರುತ್ತೆ. ಸೊ ನಾನು ಬೆಳಗ್ಗೆ 6 ಗಂಟೆನಲ್ಲಿ ಮುಖ ತೊಳೆದು ಜಸ್ಟ್ ನನ್ನ ಸನ್ಸ್ಕ್ರೀನ್ ಹಾಕಿ ಒಂದು ಲಿಪ್ಸ್ಟಿಕ್, ಒಂದು ಐಲೈನರ್ ಹಾಕಿರೋದು, ಇಲ್ಲಿ ತನಕ ನನ್ನ ಸ್ಕಿನ್ ಇದೇ ತರ ಗ್ಲೋ ಅಲ್ಲಿದೆ. ಇದು ಯಾವ ತರ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ. ನಿಮಗೆ ಹೇಳಿದ್ದೆ ಈ ಕ್ರೀಮು ಯಾವ ತರ ಅಪ್ಲೈ ಮಾಡೋದು ಸ್ಕಿನ್ಗೆ ತೋರಿಸ್ತೀನಿ ಅಂತೇಳಿ. ಸೊ ನನ್ನ ಸ್ಕಿನ್ ನಾನು ಬೆಳಗ್ಗೆ 5:45 ರೆಡಿ ಆಗಿರೋದು, ಇವಾಗವರೆಗೂ ಇದೇ ತರ ಇದೆ. ಸೊ ನಾನು ಈ ಕ್ರೀಮು ಈಗ ಹೋಗಿ ಮುಖ ಎಲ್ಲ ತೊಳ್ಕೊಂಡು ಬರ್ತೀನಿ, ಯಾವ ತರ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಇನ್ನ ಒಂದ್ ಏನಪ್ಪಾ ಅಂತಂದ್ರೆ, ಈ ಕ್ರೀಮು ಎಲ್ಲಾರು ಯೂಸ್ ಮಾಡ್ಬೋದು, ಅಂದ್ರೆ ಲೇಡೀಸು ಜೆಂಟ್ಸು ಇಬ್ರು ಕೂಡ ಯೂಸ್ ಮಾಡ್ಬೋದು. ಬರೀ ಇದು ಲೇಡೀಸ್ಗ ಅನ್ನೋದು ತಲೆ ಇಟ್ಕೋಬೇಡಿ, ಎಲ್ಲಾ ಸ್ಕಿನ್ಗೂ ಇದು ಸೂಟ್ ಆಗುತ್ತೆ. ಸೊ ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್, ಯಾಕಂದ್ರೆ ನಾನು ಏನಾದ್ರು ಅಪ್ಲೈ ಮಾಡಿದ ತಕ್ಷಣ ಇಮಿಡಿಯೇಟ್ ಪಿಂಪಲ್ಸ್ ಬಂದ್ಬಿಡುತ್ತೆ. ಆಲ್ರೆಡಿ ನನ್ನ ಸ್ಕಿನ್ ಈ ತರ ಇದೆ ಅಲ್ವಾ. ಸೊ ಇದರದಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗಿದ್ದಿದ್ರೆ ನನಗೂ ಕೂಡ ಇದು ಸೂಟ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಇದ್ರದ್ದು ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ. ಸೊ ನಾನು ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಇದು ಯಾವ ತರ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ನೋಡ್ಬೋದು ನೀಟಾಗೆ ವೈಟಾಗಿ ಕಾಣಿಸ್ತಿದೆ ನನ್ನ ಮುಖ. ಯಾಕಪ್ಪ ಅಂದರೆ ಆ ಕ್ರೀಮ್ ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಾನೇ ಅಂದ್ಕೊಂಡಿರ್ಲಿಲ್ಲ ನನ್ನ ಸ್ಕಿನ್ನು ಇಷ್ಟು ಚೆನ್ನಾಗಿರುತ್ತೆ, ಇಷ್ಟು ಚೆನ್ನಾಗಾಗುತ್ತೆ ಅಂತೇಳಿ. ಅದಕ್ಕೋಸ್ಕರ ಕೆಲವೊಂದಷ್ಟು ಜನಕ್ಕೆ ಡೌಟ್ ಇರುತ್ತೆ, ನಿಜವಾಗ್ಲೂ ಸ್ಕಿನ್ನು ಅಷ್ಟು ಚೆನ್ನಾಗಿ ಆಗುತ್ತಾ ಅಂತೇಳಿ. ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ನಾನು ಏನೇ ಒಂದು ಕ್ರೀಮ್ ಆದ್ರೂ ಫಸ್ಟ್ ನಾನು ಯೂಸ್ ಮಾಡಿದ್ಮೇಲೆ ನಾನು ಬೇರೆಯವ್ರಿಗೆ ಹೇಳೋದು. ಸುಮ್ಮನೆ ನಾನು ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ನನಗೂ ಭಯ ಇರುತ್ತೆ, ಇದು ಸ್ಕಿನ್ ಅಲ್ವಾ. ಈಗೇನೋ ಕೈಗೋ ಕಾಲ್ಗೋ ಹಾಕೊಳ್ಳೋದಾದ್ರೆ ಏನೋ ಫುಲ್ ಸ್ಲೀವ್ ಹಾಕೊಂಡ್ರೆ ಕೈಗೇನೋ ಆಗೋಯ್ತು ಅಂದ್ರೆ, ಇಲ್ಲಿವರೆಗೂ ಸ್ಲೀವ್ ಹಾಕೊಂಡ್ರೆ ಆಗೋಯ್ತು. ಆದ್ರೆ ಮುಖ ಅಂತ ಬಂದ್ರೆ ನನಗಂತೂ ತುಂಬಾನೇ ಭಯ. ಆಮೇಲೆ ನಾನು ಯಾವ್ದಾವ್ದೋ ಕ್ರೀಮ್ಗಳೆಲ್ಲ ಯೂಸ್ ಮಾಡಲ್ಲ, ನಾನಂತೂ ಮುಖಕ್ಕೆ ಸೋಪೆ ಹಾಕಲ್ಲ ಬಿಡಿ. ಅವತ್ತಿಂದನೂ ಫೇಸ್ ವಾಶ್ ನಾನು ಯೂಸ್ ಮಾಡೋದು. ಸೊ ಈ ಕ್ರೀಮಿಂದ ನನ್ನ ಸ್ಕಿನ್ ಎಷ್ಟು ಬೆಳ್ಳಗಾಗಿದೆ ಅಂತೇಳಿ. ಬೆಳ್ಳಗಾಗಿರೋದು ಒಂದೇ ಅಲ್ಲ, ಸ್ವಲ್ಪ ನನ್ಗೆ ಇದೆಲ್ಲ ತುಂಬಾ ಇತ್ತು ಮಾರ್ಕ್ಸ್ ಎಲ್ಲ, ಅದೆಲ್ಲ ತುಂಬಾ ಕಮ್ಮಿ ಆಗಿದೆ. ಮತ್ತೆ ಏನ್ ಗ್ಲೋ ಬರುತ್ತೆ, ಯಾವ ತರ ಅಂದ್ರೆ ಇಲ್ಲೆಲ್ಲ ಶೈನಿಂಗ್ ಬರ್ತಾ ಇರುತ್ತೆ. ಸೊ ನಾನು ನಾರ್ಮಲ್ ಆಗಿ ಯಾವ್ದಾದ್ರು ಫಂಕ್ಷನ್ಗೆಲ್ಲ ಹೋದಾಗ ನಾನು ಏನು ಮೇಕಪ್ ಮಾಡಲ್ಲ, ಸನ್ಸ್ಕ್ರೀನ್ ಒಂದೇ ಯೂಸ್ ಮಾಡ್ತೀನಿ. ಇದನ್ನ ಫೇಸ್ಗೆ ಹಾಕೊಂಡು ಜಸ್ಟ್ ನಾನು ಲಿಪ್ಸ್ಟಿಕ್ಕು, ಐಲೈನರು ಇದಿಷ್ಟೇ ಹಾಕೊಳ್ಳೋದು, ಬೇರೆ ಏನು ಹಾಕಲ್ಲ. ಇದಂತೂ ಸನ್ಸ್ಕ್ರೀನ್ ತುಂಬಾನೇ ಚೆನ್ನಾಗಿದೆ. ಇದ್ರ ನೇಮ್ ಬಂದು ಡರ್ಮಾ ಅಂತೇಳಿ, ತುಂಬಾನೇ ಚೆನ್ನಾಗಿದೆ.
ಇದು ಅಷ್ಟೇನೆ. ಈ ಒಂದು ಏನು ನಾನು ಪ್ರಾಡಕ್ಟ್ ಇದನ್ನ ತೋರಿಸ್ತಾ ಇದ್ದೀನಿ, ಇದನ್ನ ನೈಟ್ ಹಾಕೊಳ್ಳೋದು. ಈಗ ನಾನು ಹಚ್ಕೊಂಡು ತೋರಿಸ್ತೀನಿ ನಿಮ್ಗೆ. 1/2 ಮುಂಚೆ ಹಚ್ಕೊಂಡು ನೀವು ಮಲ್ಕೊಳ್ಳಿ, ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ತೊಳ್ಕೊಳ್ಳಿ, ಅಷ್ಟೇ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತೇಳಿ ತೋರಿಸ್ತೀನಿ. ಸೊ ನಾನು ಇಷ್ಟು ತಗೊಂಡಿದ್ದೀನಿ. ಇದು ತಗೊಂಡು ಜಸ್ಟ್, ಸೊ ನಾನು ಏನ್ ಮಾಡ್ತೀನಿ, ಈ ತರ ಸ್ವಲ್ಪ ಎಲ್ಲ ಕಡೆ ಹಚ್ಕೋತೀನಿ. ಮೇ ಬಿ ನನ್ನ ಪ್ರಕಾರ ಇದು ಹೆಂಗಿಲ್ಲ ಅಂದ್ರೂ ಒಂದು ತಗೊಂಡ್ರೆ ಐ ಥಿಂಕ್ ಹುಡುಗರಿಗಾದ್ರೆ ಒಂದು 2-3 ತಿಂಗಳು ಬರುತ್ತೆ ಅನ್ಸುತ್ತೆ. ಹೆಣ್ಮಕ್ಳಿಗಾದ್ರೆ, ಹುಡುಗರಿಗಾದ್ರೆ ಗಡ್ಡ ಇರುತ್ತೆ ಅಲ್ವಾ, ಮೀಸೆ ಇರುತ್ತೆ, ಇಲ್ಲೆಲ್ಲ ಹಾಕೊಳ್ಳೋಗಿರಲ್ಲ. ಆದ್ರೆ ಹೆಣ್ಮಕ್ಳಿಗಾದ್ರೆ ಇಲ್ಲೆಲ್ಲ ಹಾಕೋಬೇಕಾಗತ್ತೆ. ಸೊ ಅವರಿಗೆ ಒಂದ್ 2 ತಿಂಗಳು 3 ತಿಂಗಳಾದ್ರೂ ಬರುತ್ತೆ ಅನ್ಸುತ್ತೆ. ಜಸ್ಟ್ ಏನಿಲ್ಲ, ಈ 2 ಬೆಟ್ಟಲ್ಲಿ ಈ ತರ ಸ್ವಲ್ಪ ಶಕ್ತಿ ಬಿಟ್ಟು ಮಸಾಜ್ ಮಾಡ್ಬೇಕು. ಅಂದ್ರೆ ಈಗ ನಮ್ ಸ್ಕಿನ್ ಮೇಲೆ ಕೂತಿರೋದು ಇದೆಲ್ಲ ಪಿಂಪಲ್ಸ್ ಇದ್ರೂ ಕೂಡ ಈ ನಾವು ಮಸಾಜ್ ಮಾಡೋ ಇದ್ರಲ್ಲಿ ಅದು ಅಟ್ಲೀಸ್ಟ್ ಈಚೆ ಬರುತ್ತೆ. ಈಗ ಪಸ್ ಎಲ್ಲ ಆಗಿರುತ್ತಲ್ವಾ, ಅದೆಲ್ಲ ಈಚೆ ಬರುತ್ತೆ. ನಾನೇನ್ ಮಾಡ್ತೀನಿ, ಆಫೀಸಿಂದ ಬಂದಿದ ತಕ್ಷಣ ಮುಖ ತೊಳ್ಕೊತೀನಿ. ನಾನು ಮಲ್ಗೋದು ಲೇಟ್, ಟೈಮಿಂಗ್ಸ್ ಇಲ್ಲ ನಾನು ಮಲ್ಗೋದು. ಏನಿದ್ರು 10-11 ಗಂಟೆ ಮೇಲೆ ಆಗತ್ತೆ ನಾನು ಮಲ್ಗೋದು. ಸೊ ನಾನೇನ್ ಮಾಡ್ತೀನಿ, ಒಂದ್ 2-3 ಅವರ್ ಆದ್ರೂ ಮುಖದಲ್ಲಿ ಇರ್ಲಿ. ಈಗ ಮಲ್ಕೊಂಡ್ಮೇಲೆ ಏನಾಗುತ್ತೆ, ಇದು ಬೆಡ್ಶೀಟಿಗೆ ಮೆತ್ಕೊಳ್ಳೋದು, ದಿಂಬಿಗೆ ಮೆತ್ಕೊಳ್ಳೋದು ಆ ಥರ ಆಗುತ್ತಲ್ಲ. ಹಂಗಾಗಿ ನಾನು ಒಂದು 8:30ಗೆಲ್ಲ ಹಾಕ್ಕೊಬಿಡ್ತೀನಿ. 8:30ಗೆ ಹಚ್ಕೊಂಡು ನಾರ್ಮಲ್ ಆಗಿ ಊಟ ಮಾಡಿ ಮಲ್ಕೋತೀನಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಏನು ಮಾಡ್ತೀನಿ, ಫಸ್ಟು ತಣ್ಣೀರಲ್ಲಿ ಮುಖ ತೊಳೆದ್ಬಿಡ್ತೀನಿ. ಮುಖ ತೊಳೆದು ಆಮೇಲೆ ನಾನು ತಲೆ ಮೇಲೆ ಬಿಸಿನೀರು ಹಾಕ್ಕೋತೀನಿ. ಯಾಕಂದರೆ ನಾವು ಏನೇ ಒಂದು ಮುಖಕ್ಕೆ ನೈಟ್ ಕ್ರೀಮ್ ಹಾಕ್ಕೊಂಡಿದ್ರು ಕೂಡ ಯಾವತ್ತೂ ಅಷ್ಟೇ ಡೈರೆಕ್ಟು ನಾವು ಬಿಸಿನೀರಲ್ಲಿ ಮುಖ ತೊಳಿಬಾರ್ದು. ಯಾಕಂದರೆ ನಾರ್ಮಲ್ ಟೈಮಲ್ಲಿ ಬಿಸಿನೀರಲ್ಲಿ ಮುಖ ತೊಳೆದ್ರೆ ಕಪ್ಪು ಕಾಣುತ್ತೆ. ಸೊ ಹಂಗಾಗಿ ಯಾರೆಲ್ಲ ಬಿಸಿನೀರಲ್ಲಿ ಮುಖ ತೊಳಿತಿದ್ದೀರಾ ಅದನ್ನ ಸ್ಟಾಪ್ ಮಾಡಿ ಆದಷ್ಟು ತಣ್ಣೀರಲ್ಲಿ ಮುಖ ತೊಳೆಯೋದಕ್ಕೆ ಟ್ರೈ ಮಾಡಿ. ಈ ಕ್ರೀಮ್ ಯೂಸ್ ಮಾಡಿದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮುಖ ತೊಳೆದ್ಬಿಡಿ ತಣ್ಣೀರಲ್ಲಿ. ಆಮೇಲೆ ಬೇಕಾದ್ರೆ ನೀವು ಸ್ನಾನ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಜಸ್ಟ್ ಮುಖ ತೊಳ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗಿದ್ರೆ ಆರಾಮಾಗಿ ನೀವು ಹೋಗ್ಬೋದು. ಸೊ ನೋಡಿ, ಕ್ರೀಮ್ ಹಚ್ಕೊಂಡ್ಮೇಲೆ ಈ ತರ ಆಗುತ್ತೆ. ಅಂದ್ರೆ ಇವಾಗ ನಾವು ಫೈರ್ ಅಂಡ್ ಲವ್ಲಿ ಎಲ್ಲ ಹಾಕೊಂಡ್ರೆ ಯಾವ ತರ ಬೆಳ್ಳಗಿರುತ್ತೆ ಆ ತರ ಇರುತ್ತೆ ಅಷ್ಟೇ. ಬಟ್ ಏನು ಇಲ್ಲ, ಇಷ್ಟು ಜಸ್ಟ್ ಒಂದು 2 ಮಿನಿಟ್ಸು. ಈಗ ನಾನು ನಿಮ್ಗೆ ತೋರ್ಸೋದಕ್ಕೆ ಹಿಂಗೆ ಈ ತರ ಹಚ್ಕೋತಾ ಇದೀನಿ. ಬೇಕಾದ್ರೆ ನಿಮಗೆ ಟೈಮ್ ಇತ್ತು ಅಥವಾ ಈಗ ಮಸಾಜ್ ಮಾಡೋದು ನಿಮಗೆ ಗೊತ್ತಿತ್ತು ಅಂತಂದ್ರೆ ನಿಮ್ ಇದ್ರಲ್ಲಿ ನೀವು ಹೇಗ್ ಬೇಕಾದ್ರೂ ಸ್ಕಿನ್ ಮಸಾಜ್ ಮಾಡ್ಕೋಬಹುದು. ಆದ್ರೆ ನೀವು 2 ಬೆಟ್ಟಲ್ಲೇ ಮಾಡ್ಕೊಳ್ಳಿ ಈ ತರ. ಸೊ ನನಗೆ ಇದೇ ತರನೇ ಮಾಡ್ಕೊಳ್ಳೋದು ಅಭ್ಯಾಸ ಆಗಿರೋದ್ರಿಂದ ಸೊ ನಾನು ನಿಮಗೆ ಹೇಳ್ತಿದ್ದೀನಿ, ಈ ತರ ಬಿಟ್ಟು ಬೇರೆ ಯಾವ್ದಾದ್ರು ಮಸಾಜ್ ಮಾಡ್ಕೊಳ್ಳೋ ತರ ನಿಮ್ಗೆ ಗೊತ್ತಿದ್ರೆ ಆ ತರನು ಮಾಡ್ಕೋಬಹುದು, ತೊಂದರೆ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ಇದರಿಂದ ಸೈಡ್ ಎಫೆಕ್ಟ್ ಏನೂ ಇಲ್ಲ, ಆರಾಮಾಗಿ ನೀವು ತಗೋಬಹುದು. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರು ನನ್ನ ಐಡಿನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾದ್ರೂ ಬೇಕು ಅಂತಂದ್ರೆ ಅವ್ರಿಗೆ ಮೆಸೇಜ್ ಮಾಡ್ಬೋದು, ಇಲ್ಲಾಂದ್ರೆ ಕಾಲ್ ಮಾಡ್ಬೋದು. ಸೊ ಅವ್ರು ಕಾಲು ಮೆಸೇಜ್ ಮಾಡಿದಾಗ ಅವರು ಫೋಟೋರಲ್ಲಿ ಕಳಿಸ್ತಾರೋ ಅಥವಾ ನಿಮಗೆ ಕೊರಿಯರಲ್ಲಿ ಕಳಿಸ್ತಾರೋ, ಇಲ್ಲಾಂದ್ರೆ ಅವ್ರದ್ದು ಲೊಕೇಶನ್ ಏನಾದ್ರು ಕಳಿಸಿದ್ರೆ ನೀವು ಅಲ್ಲೇ ಆದ್ರೂ ಕಲೆಕ್ಟ್ ಮಾಡ್ಕೋಬಹುದು. ಆ ಆಪ್ಷನ್ ನಿಮಗೆ ಬಿಟ್ಟಿದ್ದು. ನಿಮ್ಗೆ ಯಾವ ತರ ಆಪ್ಷನ್ ಬೇಕು ಅನ್ನೋದನ್ನ ನೀವು ಅವ್ರ ಹತ್ರ ಕೇಳಿ ತಿಳ್ಕೊಂಡು ಈ ಪ್ರಾಡಕ್ಟ್ ನೀವು ಯೂಸ್ ಮಾಡ್ಬೋದು. ಸೊ ತುಂಬಾನೇ ಚೆನ್ನಾಗಿದೆ. ಯಾರೆಲ್ಲ ಸ್ಕಿನ್ ಹಾಳಾಗಿದೆ, ಏನಪ್ಪಾ ನನ್ನ ಸ್ಕಿನ್ ಎಷ್ಟು ರೆಡಿ ಆದ್ರೂ ಚೆನ್ನಾಗೇ ಕಾಣಿಸ್ತಿಲ್ಲ ಅಂತ ಅನ್ಕೋತೀರಾ, ಸೊ ಅವರಿಗೆಲ್ಲ ಇದು ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನ್ನನ್ನೇ ತುಂಬಾ ಜನ ಕೇಳ್ತಾರೆ, ಭವ್ಯ ಮೊದ್ಲಿಗಿಂತ ನಿನ್ ಸ್ಕಿನ್ ತುಂಬಾ ಚೆನ್ನಾಗಾಗಿದೆ, ಸ್ವಲ್ಪ ಬ್ರೈಟ್ ಆಗಿ ಕಾಣಿಸ್ತೀಯಾ ಅಂತೆಲ್ಲ ಹೇಳ್ತಿರ್ತಾರಲ್ಲ. ಹಂಗಾಗಿ ನಾನು ಈ ಕ್ರೀಮ್ ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.